ಎಲ್ಲರಿಗೂ ದೇವರು ಒಂದೇ ತರ ಎರಡು ಕೈ, ಎರಡು ಕಾಲು, ಎರಡು ಕಿವಿ, ಎರಡು ಕಣ್ಣು, ಒಂದು ಮೂಗು. ಆದ್ರೆ ನೋಡೋದಕ್ಕೆ ಎಲ್ಲರೂ ಮನುಷ್ಯರ ಹಾಗೆ ಇರ್ತಾರೆ, ಆದ್ರೆ ಒಳಗಡೆ ಕೆಲಸ ಮಾಡೋಕೆ ಮನ್ಸೇ ಇರಲ್ಲ. ದೈತ್ಯರಂತ ಜೀವನ, ಆದರೆ ದೆವ್ವದಂತ ಆಲಸ್ಯ. ಸಮಯ ವ್ಯರ್ಥ ಮಾಡ್ತಾ ಮನೆಯಲ್ಲೇ ಕುಳಿತುಕೊಂಡು ಕನಸು ಮಾತ್ರ ನೋಡ್ತಾ ಇರ್ತಾರೆ. ನಾನು ಕೋಟ್ಯಾಧಿಪತಿ ಆಗ್ಬೇಕು, ನಾನು ಶ್ರೀಮಂತನಾಗಬೇಕು ಅಂತ. ಆದ್ರೆ ಇಲ್ಲೊಬ್ಳು ಇದ್ದಾಳೆ, ಹೆಸರು ಶೀತಲ್. ಎರಡು ಕೈಗಳೇ ಇಲ್ಲ, ಆದ್ರೂ ಛಲ ಇದೆ, ಹಠ ಇದೆ. ಕೈಗಳಿಲ್ಲ ಅಂತ ಬದುಕು ನಿಲ್ಲಿಸ್ಲಿಲ್ಲ, ಕಾಲಿನಿಂದ ಬಿಲ್ಲು ಹಿಡಿದು ಅಚ್ಚರಿಯನ್ನೇ ಕಲಿತು ಇವತ್ತು ಅವಳು ಜಗತ್ತಿಗೆ ಮಾದರಿಯಾಗಿದ್ದಾಳೆ ಮತ್ತು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾಳೆ. ಹೀಗಾಗಿ ಕಾರಣ ಹುಡುಕೋರು ಸಾವಿರಾರು, ಆದ್ರೆ ಮಾರ್ಗ ಹುಡುಕೋರು ಒಬ್ಬರೇ ಒಬ್ರು ಸಿಗ್ತಾರೆ. ಮನಸ್ಸಿದ್ದರೆ ಮಾರ್ಗ ಇದೆ, ಇಲ್ಲ ಅಂದ್ರೆ ನೆಪ ಮಾತ್ರ.